ಹೃದಯಪೂರ್ವಕ ಅಭಿನಂದನೆಗಳು ಹೇಳಕ್ಕೆ ಬಯಸ್ತೇನೆ. ಸಲಂ ಸರ್ ಬನ್ನಿ, ನಿತಿನ್ ಸರ್ ಬನ್ನಿ, ರವಿ ಸರ್, ರವಿ ನಾಯಕ್ ಸರ್ ಬನ್ನಿ, ಎಲ್ಲ ಬಂದ್ಬಿಡಿ ಒಂದ್ಸತಿ ಮೇಲೆ. ನಿತಿನ್ ಸರ್ ಬಂದ್ಬಿಡಿ. ನಮ್ಮ ಪುಷ್ಪಾ ಮೇಡಮ್ ಬಗ್ಗೆ ಹೇಳಬೇಕಂದ್ರೆ, ಸುಷ್ಮಾನ್ ಬಗ್ಗೆ ಹೇಳಬೇಕಂದ್ರೆ, ಸಮಾಜ ಸೇವಕರು ಯಾರೇ ಒಂದು ಕಾರ್ಯಕ್ರಮ ಮಾಡಿದ್ರು, ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರು ಕೂಡ ಬಂದು ಒಂದೆರಡು ಹಾಡು ಹೇಳಿ ಯಾವಾಗಲೂ ಕೂಡ ಶಂಕರನಾಗ್ ಅಣ್ಣನ ಜೊತೆ ಯಾವಾಗಲೂ ಕೂಡ ಜೂನಿಯರ್ ರಾಮಣ್ಣ ಜೊತೆ ಯಾವಾಗಲೂ ಕೂಡ ಇರ್ತಾರೆ. ಇರಬೇಕು ಕೊನೆ ತನಕ. ನಿಮ್ಮ ಬಾಂಡಿಂಗ್ ಹೀಗೆ ಇರಲಿ. ಏನು ಇಲ್ಲಪ್ಪ, ಅವ್ರು ನಮ್ಮ ಊರಿನವರು ಅಲ್ಲ. ನಾನು ದೀಪಿಕಾ ಮೇಡಮ್ ಅವರು ಒಂದೇ ಊರಿನವರು. ನಾವು ಒಂದೇ ಊರಿನವರು ಆದ್ರೆ ಮತ್ತೆ ಒಟ್ಟಿಗೆ ಇರೋಕ್ಕಾಗ ಅಂತ ಎಂತಾದ್ರು ಉಂಟಾ? ನಾವು ಒಂದೇ ಊರಿನವರು ಒಟ್ಟಿಗೆ ಇರ್ತೇವೆ ಅಕ್ಕ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಯಕ್ಷಿಂತ ಅಕಾಡೆಮಿ ಅನ್ನೋದು ಏನಿದೆ, ರಾಯಲ್ ಅಕಾಡೆಮಿ, ರಾಯಲ್ ಆಗೇ ಇರುತ್ತೆ ಯಾವಾಗಲೂ. ನಾನು ರಾಯಲ್ ಆಗೇ ಇಲ್ಲಿ ಬರ್ತೀನಿ. ನಂಗೆ ಇಲ್ಲೇ ಫಸ್ಟ್ ರಾಯಲ್ ಆಗಿ ಸನ್ಮಾನ ನೀಡಿದ್ದು, ಅದಕ್ಕೆ ಕಾರಣ ಅಂದ್ರೆ ಈ ರಾಯಲ್ ಅಕಾಡೆಮಿ. ಸದಾ ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಅಭಿಮಾನಿಗಳ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜಾನು ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ, ಯಾವ ಹಾಡು ಕೊಟ್ರು ಹಾಡಲ್ಲ ಅಂತ ಹೇಳೋದಿಲ್ಲ. ನಮ್ಮನ್ನ ನಾವು ಮಾತ್ರ ಹೊಗಳ್ಕೊಳ್ಬಾರ್ದು. ತುಂಬಾ ಅದ್ಭುತವಾದ ಗಾಯಕಿ. ಎಲ್ಲರೂ ಕೂಡ ಅವ್ರನ್ನ ಕರೆದು ಯೂಸ್ ಅಂದ್ರೆ ಹೇಳೋದು, ಹಾಡು ಯೂಸ್ ಬಟ್ ಅವ್ರಿಗೊಂದು ಸ್ಥಾನ ಕೊಟ್ಟಿಲ್ಲ. ಸ್ಥಾನ ಕೊಟ್ಟಿದ್ದು ನಮ್ಮಣ್ಣ ರಾಮಣ್ಣ. ನಿಮ್ಮ ಬಾಂಡಿಂಗ್ ಹೀಗೆ ಇರಲಿ, ಒಳ್ಳೇದಾಗ್ಲಿ, ಹೀಗೆ ನಿಮ್ಮ ಸ್ವರ ಹೀಗೆ ಇರಲಿ ಅಂತ ಹೇಳ್ತೀವಿ. ಈಗ ಯಕ್ಷಿತ್ ರಾಯಲ್ ಅಕಾಡೆಮಿ ಕಡೆಯಿಂದ ಕಿರು ಸನ್ಮಾನ ಹುಟ್ಟುಹಬ್ಬದ ಅಕೇಶನ್ ವೈಷ್ಣವಿ ಮೇಡಮ್ಗೆ ಚಪ್ಪಾಳೆ ಚಪ್ಪಾಳೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಜಾನು, ಹ್ಯಾಪಿ ಬರ್ಡೇ ಟು ಯು.
ಅಂದ ಎಲ್ಲರೂ ಬೆಳೆದಂತೆ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಕಂಪಿನನ್ನು ಬರುವರು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಂಗಳವಾಗಿ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನಗೂ ದೇವರ ರೂಪ ನಿನಗೂ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷ